ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಜಾತಿ ಜನಗಣತಿ ವೇಳೆ ಒಕ್ಕಲಿಗರು ಪ್ರಧಾನವಾಗಿ ಒಕ್ಕಲಿಗ ಜಾತಿ ಎಂದು ನಮೂದಿಸಿ ಜೊತೆಗೆ ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿಯನ್ನು ತಪ್ಪದೇ ನೋಂದಾಯಿಸಬೇಕು. ಸರ್ಕಾರದ ಮೀಸಲಾತಿ ಮತ್ತಿತರ ಸೌಲಭ್ಯಗಳನ್ನು ಪಡೆಯಲು ಉಪಜಾತಿಯು ಮುಖ್ಯವಾಗುತ್ತದೆ ಎಂದು ಕುಣಿಗಲ್ ತಾಲೂಕು ಅರೆಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಸಲಹೆ ಮಾಡಿದ್ದಾರೆ. ನಗರದ ಉಪ್ಪಾರಹಳ್ಳಿಯಲ್ಲಿ ಭಾನುವಾರ ನಡೆದ ಉಪ್ಪಾರಹಳ್ಳಿ ಒಕ್ಕಲಿಗರ ಸಂಘದ 11ನೇ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ವಾಮೀಜಿ, ಸರ್ಕಾರದ ಹಂತದಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಒಕ್ಕಲಿಗ ಸಮಾಜದವರು ಅಷ್ಟಾಗಿ ಗಮನ ಹರಿಸುವುದಿಲ್ಲ. ಈ ಬಗ್ಗೆ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ಸರ್ಕಾರದಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ಮಾಹಿತಿ ಒದಗಿಸಿ ಅವುಗಳ ಸದ್ಬಳಕೆಗೆ ನೆರವಾಗಬೇಕು. ಇವತ್ತಿನ ದುಬಾರಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನ ಪಡೆಯುವುದಕ್ಕಿಂತ ಕೊಂಡುಕೊಳ್ಳುವಂತಾಗಿದೆ. ಲಕ್ಷ ದುಡ್ಡು ಕೊಟ್ಟು ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ. ಕಲಿತ ವಿದ್ಯೆಯು ಬದುಕು ಕಟ್ಟಿಕೊಳ್ಳಲು ಸಹಾಯಕವಾಗಬೇಕು. ಆದರೆ ಇಂದು ವಿದ್ಯೆ ಕಲಿತು ಪದವೀಧರರಾದ ಮೇಲೆ ಉದ್ಯೋಗ ದೊರೆಯುತ್ತದೆ ಎಂಬುದು ಗ್ಯಾರಂಟಿ ಇಲ್ಲ. ನಮ್ಮ ಮಕ್ಕಳನ್ನ ಸ್ಪರ್ಧಾತ್ಮಕವಾಗಿ ಗೆಲ್ಲುವಂತಹ ಜ್ಞಾನ ತಿಳುವಳಿಕೆ ಮೂಡಿಸಬೇಕು. ಮಕ್ಕಳು ಕೂಡ ತಮ್ಮ ಭವಿಷ್ಯ ರೂಪಿಸಿಕೊಂಡಾಗ ಮಾತ್ರ ಕೋರ್ಸ್ಗಳನ್ನ ಓದಿ ಉತ್ತಮ ಅಂಕಗಳನ್ನ ಪಡೆದು ಸವಾಲುಗಳನ್ನ ಗೆಲ್ಲುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಡಿಗ್ರಿ ಮಾಡಿದ ತಕ್ಷಣ ನಿಮಗೆ ಕೆಲಸ ಸಿಗಲ್ಲ. ಕೆಲಸ ಮಾಡ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆಯಾ, ಕೆಲಸ ಮಾಡುವಂತ ಬುದ್ಧಿವಂತಿಕೆ ನಿಮ್ಮಲ್ಲಿ ಇದೆಯಾ, ನಿಮ್ಮ ಸರ್ಟಿಫಿಕೇಟಿಗೆ ಮುಂದೆ ಬೆಲೆ ಸಿಗೋದಿಲ್ಲ. ಯಾರಾದ್ರೇನು ಅವ್ನು ಡಿಗ್ರಿ ಮಾಡಿರ್ಲಿ ಬಿಟ್ಟಿರ್ಲಿ, ಸರ್ಟಿಫಿಕೇಟ್ ಇರ್ಲಿ ಬಿಟ್ಟಿರ್ಲಿ, ನಾನು ಕೆಲಸ ಮಾಡಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇನ್ನು ಮುಂದೆ ಬರುತ್ತೆ. ಸರ್ಟಿಫಿಕೇಟ್ ಇಟ್ಕೊಂಡಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋದು ಭ್ರಮೆ ಆಗುತ್ತೆ. ಹಾಗಾಗಿ ಎಲ್ಲರೂ ವಿದ್ಯಾಭ್ಯಾಸದ ಜೊತೆಯಲ್ಲಿ ನಿಮ್ಮ ವಿದ್ಯೆ ಸರ್ಟಿಫಿಕೇಟ್ ಅಷ್ಟೇ, ಆದ್ರೆ ನಿಮ್ಮ ಕೆಲಸವನ್ನು ತೋರಿಸುವಂಥದ್ದು ನಿಮ್ಮ ಬುದ್ಧಿವಂತಿಕೆ ಆಗುತ್ತೆ ಅಂತ ಹೇಳಿ ಜೊತೆಯಲ್ಲಿ ಇವತ್ತು ಉಪ್ಪಾರಳ್ಳಿ ಒಕ್ಕಲಿಗರ ಸಂಘ ತಾವೆಲ್ಲರೂ ಏನು SSLC ನಲ್ಲಿ PUC ನಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡಿ ಹೆಚ್ಚಿನ ಅಂಕನ ತೆಗೆದುಕೊಂಡಿದ್ದೀರಿ, ನಿಮಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದೆ. ಜೊತೆಯಲ್ಲಿ ನಾನು ನಮ್ಮ ಉಪ್ಪಾರಳ್ಳಿ ಸಂಘದ ಆದಿಯಾಗಿ ಎಲ್ಲ ಒಕ್ಕಲಿಗ ಸಂಘ ಸಂಸ್ಥೆಗಳು ಹೇಳೋದು ಇಷ್ಟೇ. ಯಾಕಂದ್ರೆ ನೀವು ಬರೀ ಪ್ರತಿಭಾ ಪುರಸ್ಕಾರ ಮಾಡೋದು ಅಷ್ಟೇ ಅಲ್ಲ, ನಮ್ಮೆಲ್ಲ ಸಂಘ ಸಂಸ್ಥೆಗಳ ಕರ್ತವ್ಯ ಅಲ್ಲ. ಈ ವ್ಯವಸ್ಥೆಯನ್ನ ಈ ಸಮಾಜದಲ್ಲಿ ಈ ಒಕ್ಕಲಿಗ ಸಮುದಾಯಕ್ಕೆ ಆಗ್ತಾ ಇರೋಂಥ ಏನು ಸಮಸ್ಯೆಗಳಿದ್ದಾವಲ್ಲ ಅದನ್ನ ಬಗೆಹರಿಸೋ ಕಡೆನೂ ಒಂದಷ್ಟು ಗಮನ ಕೊಡಬೇಕು ಅಂತೀವಿ. ಯಾಕಂದ್ರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನಮ್ಮ ಸಮಾಜದ ಬಗ್ಗೆ ಪರಿಕಲ್ಪನೆನೇ ಇಲ್ಲ. ನಾವೆಲ್ಲರೂ ಇನ್ನೂ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಕೆಂಪೇಗೌಡನಿಂದ ಬಂದು ಸದಾನಂದ ಗೌಡನಿಗೆ ನಮ್ಮ ಇತಿಹಾಸವನ್ನು ಹೇಳ್ಕೊಳ್ಳೋ ಅಷ್ಟರಲ್ಲೇ ನಿಂತಿದ್ದೀವಿ ಅಲ್ವಾ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದ್ರು, ನಮ್ಮಲ್ಲಿ 4 ಜನ ಮುಖ್ಯಮಂತ್ರಿ ಆದ್ರು, ಕೊನೆಯಲ್ಲಿ ಸದಾನಂದ ಗೌಡ. ಅಂದ್ರೆ ಇಷ್ಟಕ್ಕೆ ನಮ್ಮ ಹಿರಿಯ ಮೇಲೆ ಹೇಳ್ಕೊಳ್ತಾ ಇದ್ದೀವಿ ಅಲ್ವಾ. ಉಪ್ಪಾರಹಳ್ಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ವಿಶೇಷ ಅಧಿಕಾರಿ ನಾಗಣ್ಣ, ಭೈರವೇಶ್ವರ ಬ್ಯಾಂಕ್ ಅಧ್ಯಕ್ಷ TR ಚಿಕ್ಕರಂಗಣ್ಣ, ಮುಖಂಡರಾದ ಬೋರೇಗೌಡ, ಲಕ್ಕೇಗೌಡ, ಸಹ ಕಾರ್ಯದರ್ಶಿ ಕುಮಾರ್ ಉಪ್ಪಾರಹಳ್ಳಿ, ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್, ಖಜಾಂಚಿ BC ಧನಂಜಯ್ ಹಾಗೂ ನಿರ್ದೇಶಕರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಪೈಪೋಟಿ ನಡೆಯುತ್ತಿದೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಜನರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ JDS ಪಕ್ಷದ ರಾಜ್ಯ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಿಡ್ಲಘಟ್ಟದಲ್ಲಿ ಕಿಡಿಕಾರಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರ ನೇತೃತ್ವದಲ್ಲಿ ತಾಲೂಕಿನ ದಿಬ್ಬರಹಳ್ಳಿ ರಸ್ತೆ ಚಿಮ್ಮನಹಳ್ಳಿ ಗೇಟ್ ಸಮೀಪ ಆಯೋಜಿಸಿದ್ದ ಜನರೊಂದಿಗೆ ಜನತಾದಳ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. 2028ಕ್ಕೆ NDA ಮೈತ್ರಿ ಪಕ್ಷದ ನೇತೃತ್ವದಲ್ಲಿ ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಎಂಬ ಸಂಕಲ್ಪ ನಮ್ಮ ಪಕ್ಷದ ಶಾಸಕರು ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧಕ್ಕೆ ಶಾಸಕರನ್ನ ನಮ್ಮ ಪಕ್ಷದಿಂದ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ನಿಖಿಲ್ ಹೇಳಿದರು. ಇನ್ನು ರಾಜ್ಯ ರಾಜಕಾರಣದ ಇತಿಹಾಸದಲ್ಲೇ ಇಂತಹ ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನ ನಾವು ನೋಡಿಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿರುವಂತೆ ಕಾರ್ಯಕ್ರಮಗಳು ಕೇವಲ ಭಾಷಣಕ್ಕೆ ಸೀಮಿತವಾಗಿದೆ. ಕುಮಾರಣ್ಣ ಅವರು ರಾಜ್ಯ ರಾಜಕಾರಣದಿಂದ ಕೇಂದ್ರಕ್ಕೆ ಹೋಗಬೇಕೆಂಬುದು ಯಾರೂ ಸಹ ಬಯಸಿರಲಿಲ್ಲ. ಅಂದಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನ ಉಳಿಸಬೇಕಿತ್ತು. ಜೊತೆಗೆ ಕೇಂದ್ರ ದೆಹಲಿಯ ನಾಯಕರಾದ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಸೂಚನೆಯ ಮೇರೆಗೆ NDA ಅಭ್ಯರ್ಥಿಗಳಿಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಲೆ ಸೃಷ್ಟಿಯಾಗುತ್ತದೆ ಎಂದು ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ನಿಲ್ಲಬೇಕು ಎಂದು ಹೇಳಿದರು. ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾದ್ರೆ ಜನರು ಹೇಳ್ತಕ್ಕಂಥದ್ದು, ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತವನ್ನ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು, ಬಂದು ಈಗ
ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ. ಅವ್ರ ಪ್ರಣಾಳಿಕೆಯನ್ನು ಹೇಳ್ಕೊಂಡಂತ ಮಾತು, ಅವ್ರು ಕೊಟ್ಟಂತ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯ್ತು. 5 ಗ್ಯಾರಂಟಿ ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ, ಅದೆಂಥದ್ದು ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹಜ್ಯೋತಿ ಕೊಡ್ತೀವಿ, ಯುವನಿಧಿ ಕೊಡ್ತೀವಿ, ಎಲ್ಲ ಕೂಡ ಹೇಳಿದ್ವಿ. ಇತ್ತೀಚೆಗೆ ಇಲ್ಲಿ ಬಹಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ. ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ. ಈಗ ಏನಾಗ್ಬಿಟ್ಟಿದೆ, ಮಾಧ್ಯಮ ಜಾಲತಾಣ, ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು, ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳೋದು. ಜನ ಪೆನ್ನು ಕೊಟ್ಟಾಯ್ತು, ಪೇಪರ್ ಕೊಟ್ಟಾಯ್ತು. ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಆ ಭಗವಂತನೇ ಬಲ್ಲ. ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರಿ ಯಾರೋ, ನಾವು ಹೇಳಿರೋದಲ್ಲ, ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ. ಇದೇ ತರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಾರೆ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ದೇವೇಗೌಡರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ. ನಿಖಿಲ್ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಪಕ್ಷ ಸಂಘಟನೆಗೆ ಪಣ ತೊಟ್ಟಿದ್ದಾರೆ. ನನಗೆ ಮತ ಕೊಟ್ಟು ಅಧಿಕಾರ ಕೊಟ್ಟಿರುವ ಜನತೆಗೆ ನನ್ನ ಅಧಿಕಾರದ ಅವಧಿಯಲ್ಲಿ ಒಳ್ಳೆಯದಾಗಬೇಕು. ನಮ್ಮ ಸಂಕಲ್ಪ 2028ರ ಚುನಾವಣೆಯಲ್ಲಿ ಈ ನಾಡಿನ ಮಣ್ಣಿನ ಮಗ ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಬೇಕು ಎಂದು ಭಾವುಕರಾದರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯರಗೋಳ್ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿದ್ರು. ಇವತ್ತು ಸುಮಾರು 40ರಿಂದ 50 ಹಳ್ಳಿಗಳು ಆ ಭಾಗದಲ್ಲಿ ಇವತ್ತು ಕಾವೇರಿ ನೀರು ಯಾವ ರೀತಿ ಇವತ್ತು ನಮಗೆ ಬೆಂಗಳೂರು ಸಿಗ್ತಾ ಇದೆ, ಅದೇ ರೀತಿ ಆ ಭಾಗದ ಜನತೆ ಸಿಗ್ತಾ ಇದೆ. ಕುಮಾರಣ್ಣವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ ಜನತೆ ನಾವು ಅರ್ಥ ಮಾಡ್ಕೊಬೇಕು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನ್ನು ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು, ಸಮೃದ್ಧಿ ಮಂಜುನಾಥ್, ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಶಿಡ್ಲಘಟ್ಟ ತಾಲೂಕು ಜೆಡಿಎಸ್ ಅಧ್ಯಕ್ಷ ಡಿಬಿ ವೆಂಕಟೇಶ್ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 23ನೇ ವಾರ್ಡ್ಗಳ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಮುಖಂಡರುಗಳು ಕಡಪ ದರ್ಗಕ್ಕೆ ಭೇಟಿ ನೀಡಿದರು. ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ದೇವನಹಳ್ಳಿ ತಾಲೂಕಿಗೆ 2 ಅವಧಿಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದ ಕಾರಣ ಒಳ್ಳೆಯ ಅಭ್ಯರ್ಥಿ ನೀಡಲು ಹರಕೆ ಹೊತ್ತಿದ್ದ ನಾಯಕರು. ಅದರಂತೆ ಕ್ಷೇತ್ರಕ್ಕೆ ಕೆಎಚ್ ಮುನಿಯಪ್ಪರವರನ್ನ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ನೀಡಿ ಗೆಲುವು ಸಾಧಿಸಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ನೀಡಿದ್ದಾರೆ ಎಂದು ಹೇಳಿದರು. ಕಡಪ ಜಿಲ್ಲೆಯ ಆಮೀನ್ ಫಿರ್ ದರ್ಗಾಕ್ಕೆ ಹರಕೆ ತೀರಿಸಲು 25ಕ್ಕೂ ಹೆಚ್ಚು ವಾಹನಗಳು ತೆರಳಿದ್ದವು. ಅಲ್ಲಿ ಹೋಗಿ ನಾವು ಒಂದು ಹರಕೆಯನ್ನ ಮಾಡಿಕೊಂಡ್ವಿ. ನಮಗೆ ಕೆಎಚ್ ಮುನಿಯಪ್ಪನವರಂತ ನಾಯಕರನ್ನು ನೀವು ದೇವನಹಳ್ಳಿ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಳಿಸ್ಕೊಡ್ಬೇಕು, ಅವರನ್ನು ಗೆಲ್ಲಿಸ್ಕೊಡ್ಬೇಕು, ಅವರು ಸರ್ಕಾರದ ಭಾಗವಾಗಿ ಈ ಪಟ್ಟಣ, ಈ ತಾಲೂಕು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಕಡಪದ ಆಮೀನ್ ಪೀರ್ ದರ್ಗಾದಲ್ಲಿ ಸಲ್ಲಿಸಿ ಬಂದಿದ್ವಿ. ಅದೇ ರೀತಿ ನಾವೆಲ್ಲ ಅಲ್ಲಿ ಹೋಗಿ ಬಂದ 15 ದಿವಸಕ್ಕೆ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ತು ಸ್ಪರ್ಧೆ ಮಾಡಲಿಕ್ಕೆ. ಹಾಗೆ ಅವರು ಜನಾನುರಾಗಿ ಆಯ್ಕೆಯಾದರು. ವಿಶೇಷವಾಗಿ ವಿಜಯಪುರ ಪಟ್ಟಣದ ಜನತೆ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಅದರ ಬಹುಮತದ ಫಲವಾಗಿ ಅವರು ಶಾಸಕರಾಗಿ ಇವತ್ತು ಸರ್ಕಾರದಲ್ಲಿ ಒಬ್ಬ ನುರಿತ ಹಿರಿಯ ಅನುಭವಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ಮತ್ತು ಜಿಲ್ಲೆಯ ವಿಶೇಷವಾಗಿ ವಿಜಯಪುರ ಪಟ್ಟಣದ ಅಭಿವೃದ್ಧಿಗೆ ಅವಿರತ ಶ್ರಮಿಸ್ತಾ ಇದ್ದಾರೆ. ನಾವು ಈ ಒಂದು ಕೃತಜ್ಞತೆಯನ್ನು ಬಾಬರ್ ಅವರಿಗೆ, ನಮ್ಮ ಬೇಡಿಕೆಯನ್ನು ಪೂರೈಸಿದಂಥ ಬಾಬರ್ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಾವು ಒಂದು ಭೇಟಿಯನ್ನು ನೀಡಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಅದು ತಡ ಆಗಿದೆ. ಇವತ್ತು ಆ ಸುದಿನ ಕೂಡಿ ಬಂದಿದೆ. ಇವತ್ತು ನಾವೆಲ್ಲ ವಿಜಯಪುರ ಪಟ್ಟಣದ 23 ವಾರ್ಡ್ನ ಎಲ್ಲ ಸಮುದಾಯದ ಮುಖಂಡರು ಕೂಡ ಇಲ್ಲಿ ಒಗ್ಗೂಡಿದ್ದೇವೆ. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇವತ್ತು ಕಡಪಾಗೆ ನಾವು ಹೊರಟಿದ್ದೇವೆ. ಅಲ್ಲಿ ನಾವು ಮತ್ತೊಮ್ಮೆ ಬಾಬರ್ ಅವರ ಪೀಠದ ದರ್ಶನವನ್ನು ಪಡೆದುಕೊಂಡು ಅವರಿಗೆ ನಮ್ಮ ಒಂದು ಕೃತಜ್ಞತೆಗಳನ್ನು, ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಕೂಡ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಿಗೆ ಇನ್ನೂ ಹೆಚ್ಚು ರಾಜಕೀಯ ಶಕ್ತಿ ಸಿಗಲಿ, ಆರೋಗ್ಯ ಭಗವಂತ ಕರುಣಿಸಲಿ, ಅವರು ಇನ್ನೂ ಹೆಚ್ಚು ಪ್ರಜಾಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಜನಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಇವತ್ತು ಸಲ್ಲಿಸಿ 50ಕ್ಕೂ ಅಧಿಕ ಮುಖಂಡರು. ಇನ್ನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷ ಮುಬಾರಕ್, ಕಾಂಗ್ರೆಸ್ ಟೌನ್ ಅಧ್ಯಕ್ಷ ನಾಗರಾಜ್, ಪುರಸಭಾ ಸದಸ್ಯರಾದ ರಾಜಣ್ಣ,
ನಾರಾಯಣಸ್ವಾಮಿ, ಇಕ್ಬಾಲ್, ಗಿರೀಶ್ ಮತ್ತಿತರರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸಿವಿವಿ ದತ್ತಿ ದಿನಾಚರಣೆ ಇದೇ ತಿಂಗಳ 30ರಂದು ಕೆವಿ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದು, ದತ್ತಿ ದಿನಾಚರಣೆ ಅಂಗವಾಗಿ ಮೆಗಾ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕನಿಷ್ಠ 4,000 ಯೂನಿಟ್ ಸಂಗ್ರಹಿಸುವ ಗುರಿ ಇದೆ. ರಕ್ತ ನೀಡಲು ಸ್ವಯಂ ಪ್ರೇರಿತರಾಗಿ ಈಗಾಗಲೇ 12,000 ಜನ ನೋಂದಾಯಿಸಿಕೊಂಡಿದ್ದು, ದಿನಾಂಕ 23/7/2025ರಂದು ಶಿಬಿರ ಹಮ್ಮಿಕೊಳ್ಳಲಾಗಿದೆ. 23ರೊಳಗೆ 5,000 ಜನ ದಾಖಲಾಗುವ ನಿರೀಕ್ಷೆ ಇದೆ ಅಂತ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಸಂಸ್ಥೆ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದ್ದಾರೆ. ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಸ್ಥಾಪನಾ ಅಧ್ಯಕ್ಷ ಸಿವಿ ವೆಂಕಟರಾಯಪ್ಪನವರ 29ನೇ ದತ್ತಿ ದಿನಾಚರಣೆಗಾಗಿ ಸಿಬ್ಬಂದಿಗೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕೆವಿ ವಿದ್ಯಾಸಂಸ್ಥೆಗಳ ಚೇರ್ಮನ್ ಕೆವಿ ನವೀನ್ ಕಿರಣ್, ಸಿವಿ ವೆಂಕಟರಾಯಪ್ಪ ಸತ್ತು 29 ವರ್ಷಗಳಾದರೂ ಅವರಿನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಸ್ಮೃತಿ ಪಟದಲ್ಲಿ ಉಳಿದುಕೊಂಡಿದ್ದಾರೆ. ಅವರ ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ಪ್ರಾರಂಭಿಸಿದ್ದ ರಕ್ತದಾನ ಶಿಬಿರ ಕೇವಲ 25 ಯೂನಿಟ್ಗಳಿಂದ ಪ್ರಾರಂಭವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಬಂದಿದ್ದು, ಕಳೆದ ವರ್ಷ 2,000 ಯೂನಿಟ್ ತಲುಪಿದೆ. ಆ ಮೂಲಕ ರಕ್ತ ಕ್ರಾಂತಿಗೆ ಕರೆ ನೀಡಿದಂತಾಗಿದ್ದು, ಕೆವಿ ವಿದ್ಯಾಸಂಸ್ಥೆಗಳ ಹೆಸರು ದೇಶ ವಿದೇಶದಲ್ಲೂ ಪ್ರತಿಫಲಿಸುವಂತಾಗಿದೆ. ಹೆಸರು ನೋಂದಾವಣೆ ಮಾಡಲಿದ್ದಾರೆ. ನಾವು ಅಂದುಕೊಂಡಂತೆ ಜಿಲ್ಲೆಯ ಯುವಕರು ಸಾಥ್ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ರಕ್ತದಾನಿಗಳ ರಾಜಧಾನಿಯಾಗುತ್ತದೆ. ರಕ್ತ ಸಂಗ್ರಹದಲ್ಲಿ ಚಿಕ್ಕಬಳ್ಳಾಪುರ ವಿಶ್ವ ದಾಖಲೆಯನ್ನ ಬರೆಯಲಿದೆ. ರಕ್ತದಾನದ ಬಗ್ಗೆ ಅಷ್ಟೊಂದು ಜಾಗೃತರಾಗಿದ್ದಾರೆ ಎಂಬುದನ್ನು ತೋರಿಸಿಕೊಡುತ್ತದೆ ಎಂದರು. ಅಂತ ಹೇಳೋದಿಲ್ಲ, ಎಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ಪ್ರಾರಂಭ ನಮ್ಮ ದತ್ತಿ ಆಗಿದೆ ಅನ್ನೋದು ಒಂದು ಆತ್ಮತೃಪ್ತಿ ಕೊಡ್ತದೆ, ಸಂತೋಷ ಕೊಡ್ತದೆ. ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಇವತ್ತು ಪ್ರತಿಯೊಬ್ಬ ರಾಜಕಾರಣಿ ಸಹನೂ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಮತ್ತು ರಕ್ತದಾನ ಶಿಬಿರಗಳನ್ನ ಬೃಹತ್ ಮಟ್ಟದಲ್ಲಿ ಇಷ್ಟು ವರ್ಷ ರಕ್ತದಾನ ಶಿಬಿರಗಳು ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ 100 ಅಥವಾ 200 ಯೂನಿಟ್ ಒಂದು ದೊಡ್ಡ ಸಂಖ್ಯೆಯಾಗಿ ಹೊರಹೊಮ್ತಾ ಇತ್ತು. ಆದ್ರೆ ಈಗ ಅದು ಸಾವಿರಗಳ ದಾಟ್ತಾ ಇದೆ, ಸಾವಿರದ ಗಡಿ ದಾಟ್ತಾ ಇದೆ. ನಾನು ಕಳೆದ ಬಾರಿ ಒಂದು ಕನಸನ್ನ ವ್ಯಕ್ತಪಡಿಸಿದ್ದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ರಕ್ತದ ಒಂದು ರಾಜಧಾನಿ ಆಗಬೇಕು, ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರಕ್ತದಾನ ಮಾಡಿರ್ತಕ್ಕಂಥ ಜಿಲ್ಲೆ ಎಂಬತಕ್ಕಂಥ ಒಂದು ಖ್ಯಾತಿಗೆ ಹೋಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಸಹ ತಲ್ಲೀನರಾಗ್ತಾ ಇದ್ದಾರೆ. ವಿಶೇಷವಾಗಿ ಚಿಂತಾಮಣಿನಲ್ಲಿ ಇವತ್ತು 3,246 ಯೂನಿಟ್ ಅಂತಂದ್ರೆ ಅದು ಸಣ್ಣ ಕೆಲಸ ಅಲ್ಲ, ಅಷ್ಟು ಶ್ರಮ. 23ಕ್ಕೆ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮಾಡಿ ರಕ್ತದಾನಕ್ಕೆ ಸಹಕಾರ ನೀಡುವ ಭರವಸೆ ನೀಡಿರುವುದು ನನಗೆ ಅತೀವ ಸಂತಸ ಉಂಟಾಗಿದೆ ಎಂದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಗ್ರಾಮ ದೇವತೆ ಶ್ರೀ ಗಂಗಾಭವಾನಿ ಅಮ್ಮನವರ 5ನೇ ವರ್ಷದ ಗಂಗಾಮಾತೆಯ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗಂಗಾ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಸೋದರ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಆನಂದಗೌಡ ಭಾಗವಹಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು. ಪುರಾತನ ಪ್ರಸಿದ್ಧ ಶಕ್ತಿ ದೇವತೆ ತಾಯಿ ಗಂಗಾ ಭವಾನಿಯವರಿಗೆ ಆಷಾಢ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವುದು ನನ್ನ ಪುಣ್ಯ. ದೇವಿಯ ಆಶೀರ್ವಾದ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯು ಸ್ವಾಭಿಮಾನಿ ರೈತರಾಗಿದ್ದು ಸಾಕಷ್ಟು ಸಂಕಷ್ಟಗಳಿಂದ ಕೂಡಿರುತ್ತಾರೆ. ಈ ಭಾಗದ ಜನತೆಗೆ ತಾಯಿ ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಸಮೃದ್ಧಿಯಿಂದ ಜೀವನ ಸಾಗಲಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ. ಅದೇ ರೀತಿಯಾಗಿ ನಾಡಿನ ಜನರಿಗೆ ತಾಯಿಯು ಆಶೀರ್ವಾದದಿಂದ ಶಕ್ತಿ ತುಂಬಿ ಆರ್ಥಿಕವಾಗಿ ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಗಂಗಾ ಭವಾನಿ ಮಾತೆಯಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಮಾಸ, ಅದರಲ್ಲೂ ನಮ್ಮ ಬುರುಡುಗುಂಟೆಯಲ್ಲಿ ಗಂಗಮ್ಮ ದೇವರ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಊರಿನ ಮುಖಂಡರು ಹಾಗೂ ಸುತ್ತಮುತ್ತಲಿನ ಎಲ್ಲ ಥರದ ಜಾತಿ ಭೇದ ಎಲ್ಲವನ್ನೂ ಬಿಟ್ಟು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಹ ಈ ಜಾತ್ರೆಯಲ್ಲಿ, ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೀವಿ. ಮುಖಂಡರಾಗಿರ್ತಕ್ಕಂತಹ ನಮ್ಮ ಭರತಣ್ಣನಿರ್ಬೋದು, ಎಲ್ಲ ಗ್ರಾಮದ ಮುಖಂಡರು ಇದನ್ನು ಒಂದು ವಿಶೇಷ ದಿನ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತಾರೆ. ನಾವು ಆ ತಾಯಿಯಲ್ಲೇ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ಈಗ ತುಂಬ ಒಂದು ಕಷ್ಟದ ವಾತಾವರಣದಲ್ಲಿದ್ದಾರೆ ನಮ್ಮ ರೈತರು. ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಯಾವುದೇ ಬೆಲೆ ಬರ್ತಾ ಇಲ್ಲ. ಹಾಗೂ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಬಂಡವಾಳದ ಸಹ ತುಂಬ ಕಷ್ಟ, ಸಾಲಗಳಲ್ಲಿ ಸಿಗಾಕ್ಬಿಟ್ಟಿದ್ದಾರೆ. ಆ ತಾಯಿಯಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರನ್ನ
ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ವಿ. ಮುಂಬರುವ ದಿನಗಳಲ್ಲಿ ಅವರ ಬದುಕು ಹಸನಾಗಲಿ, ಎಲ್ಲರ ಮುಖದಲ್ಲೂ ಸಹ ಒಂದು ಆನಂದದ ಛಾಯೆ ಮೂಡಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರ್ತಕ್ಕಂಥ ಇನ್ನು ಈ ಸಂದರ್ಭದಲ್ಲಿ ಬಿಎಸ್ ವೆಂಕಟರಮಣ, ಬಚ್ಚಣ್ಣ ಮತ್ತು ಸೋದರರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾಯತ್ರಿ ಭರತ್ ಸೇರಿದಂತೆ ಇತರರು ಮುಖಂಡರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರದ ಸುಲ್ತಾನ್ ಶರೀಫ್ ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಕ್ರ ಬೈಕ್ ಮೇಲೆ ಹರಿದ ಪರಿಣಾಮ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಕೆಂಪನಪುರ ಗ್ರಾಮದ ಕೆಎಂ ನಾಗರಾಜು ಮೃತಪಟ್ಟಿದ್ದಾರೆ. ಗುಂಡ್ಲುಪೇಟೆ ರಸ್ತೆ ಕಡೆಯಿಂದ ಕೆಎಂ ನಾಗರಾಜು ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ಹಿಂದೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಮುಂದಿನ ಚಕ್ರ ಬೈಕ್ ಮೇಲೆ ಹರಿದಿದೆ. ಬೈಕ್ ಕೆಳಗೆ ಸಿಲುಕಿಕೊಂಡ ಕೆಎಂ ನಾಗರಾಜು ತೀವ್ರ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಅಪಘಾತ ಸ್ಥಳದ ರಸ್ತೆ ತುಂಬೆಲ್ಲ ರಕ್ತ ಹರಿದಿದೆ. ಡಿವೈಎಸ್ಪಿ ಲಕ್ಷ್ಮಣಯ್ಯ, ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಸವರಾಜು, ಸಬ್ ಇನ್ಸ್ಪೆಕ್ಟರ್ ಅಯ್ಯನಗೌಡ, ಸಂಚಾರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹನುಮಂತ ಉಪಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆಯಡಿ 500ನೇ ಕೋಟಿಯ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ 500ನೇ ಕೋಟಿಯ ಟಿಕೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ವಿತರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಗಿತ್ತು. 2023ರ ಮೇ 20ರಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಜಾರಿಗೊಳಿಸಲು ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಮಾನದಂತೆ ಜೂನ್ 11ರಂದು ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು. ಅಂದಿನಿಂದ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನು ಕಲ್ಪಿಸಲಾಗಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವರಿಸಿದರು. ಸುಮಾರು 300 ವರ್ಷಗಳ ಪುರಾತನ ಹಿನ್ನೆಲೆ ಉಳ್ಳ ದೇವಸ್ಥಾನ ಇದು. ಈ ಗುಡಿಯಲ್ಲಿರೋ ಬಾಬಯ್ಯನ ಪವಾಡವೇ ರೋಮಾಂಚನಕಾರ. ಶ್ರದ್ಧೆ, ಭಕ್ತಿ, ಭಾವೈಕ್ಯತೆ ಇಲ್ಲಿನ ಮೂಲ ಆಚರಣೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಮನಸ್ಸುಗಳೇ ಬಾಬಯ್ಯನಿಗೆ ತುಂಬಾ ಅಚ್ಚುಮೆಚ್ಚು. ಈ ಪವಿತ್ರ ಸ್ಥಳ ಇರೋದು ತುಮಕೂರು ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ. ಸುಮಾರು 300 ವರ್ಷಗಳ ಪುರಾತನ ಹಿನ್ನೆಲೆ ಉಳ್ಳ ದೇವಸ್ಥಾನ ಇದು. ಈ ಗುಡಿಯಲ್ಲಿರೋ ಬಾಬಯ್ಯನ ಪವಾಡವೇ ರೋಮಾಂಚನಕಾರ. ಶ್ರದ್ಧೆ, ಭಕ್ತಿ, ಭಾವೈಕ್ಯತೆ ಇಲ್ಲಿನ ಮೂಲ ಆಚರಣೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದ ಮನಸ್ಸುಗಳೇ ಬಾಬಯ್ಯನಿಗೆ ತುಂಬಾ ಅಚ್ಚುಮೆಚ್ಚು. ಈ ಪವಿತ್ರ ಸ್ಥಳ ಇರೋದು ತುಮಕೂರು ನಗರದಿಂದ ಕೇವಲ 8 ಕಿಲೋಮೀಟರ್ ದೂರ ಇರುವ ಹೆಗ್ಗೆರೆಯಲ್ಲಿ. ಪ್ರತಿ ವರ್ಷವೂ ಮೊಹರಂ ಹಬ್ಬ ಇಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. 10 ದಿನವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ತಮ್ಮ ಮನೆಗಳನ್ನ ಹಬ್ಬದ ವಾತಾವರಣದಲ್ಲಿ ಇಟ್ಟಿರುತ್ತಾರೆ. ಬಾಬಯ್ಯನಿಗೆ ಪ್ರಿಯವಾದ ಪುರಿ, ಒಬ್ಬಟ್ಟು, ಇನ್ನಿತರ ತಿಂಡಿ ತಿನಿಸುಗಳನ್ನ ಭಕ್ತರು ಗುಡಿಗೆ ತೆಗೆದುಕೊಂಡು ಹೋಗುವುದನ್ನ ಕಣ್ತುಂಬಿಸಿಕೊಳ್ಳಲೇಬೇಕು. ಸರಿ, ನಮಗೆ ಗೊತ್ತಿಲ್ಲ. ನಮಗೊಂದು 74 ವರ್ಷ ವಯಸ್ಸಾಗಿದೆ. ಆದರೆ ನಮ್ಮ ತಾತವರು, ನಮ್ಮ ತಂದೆಯವರು, ಅವ್ರ ತಾತವ್ರ ಕಾಲದಿಂದ ಮಾಡ್ತಾಯಿದ್ದಾರೆ. ಹುಲಿವೇಷ ಹಾಕ್ತಾರೆ, ಗರಡಿ ಸಾಧನೆ ಮಾಡ್ತಾರೆ, ಆರೆ ಸಾಧನೆ ಮಾಡ್ತಾರೆ, ಕುಸ್ತಿ ಪುಟ್ಗಳು ಮಾಡ್ತಾರೆ. ಆಮೇಲಿಂದ ಇಲ್ಲಿ ಒಂದು ಎತ್ತಿನ ಗಾಡಿ, ಪಾನಕದ ಗಾಡಿ ಇದು ಮಾಡ್ತಾರೆ. ಆಮೇಲಿಂದ ಈಗ ಟ್ಯಾಕ್ಟ್ರುಗಳಿಗೆ ತುಂಬಿಬಿಟ್ಟು ಪಾನಕದ ಗಾಡಿ ಎಲ್ಲ ಯಶಸ್ವಿಯಾಗಿ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಪ್ರಸಾದಗಳು ಪ್ರತಿಯೊಬ್ಬರು ಅವರು ಹರಕೆ ಮಾಡ್ಕೊಂಡಂಥ ಇದರಲ್ಲಿ ಕೊಂಡ ಹಚ್ಚಿಬಿಟ್ರೆ, ಕೊಂಡ ಹಚ್ಚಿರು ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಹರಕೆ ಮಾಡ್ಕೊಂಡಿರ್ತಾರೆ. ಏನು ನಮ್ಮ ದೇವರಿಗೆ ನಾವು ಇಂಥದ್ದೊಂದು ಇದು ಮಾಡ್ತೀವಿ, ನಮಗೊಂದು ಇದು ಮಾಡಿಕೊಟ್ರೆ ನಮಗೆ ಇದೊಂದು ಬಗೆಹರಿಸ್ಕೊಳ್ಳಿ ಅಂತೇಳಿ ದೇವ್ರು ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರು ಇವತ್ತಿನ ದಿವಸ ಉಪವಾಸ ಇರ್ತಾರೆ. ಉಪವಾಸ ಇದ್ದು ರಾತ್ರಿ 12 ಗಂಟೆವರೆಗೂ ಕೊಂಡ ಇದು ಮಾಡ್ಕೊಂಡು ಬಂದು ಕೆಂಡ ಉಯಿಸ್ಕೊಳ್ತಾರೆ. ಹರಕೆ ಮಾಡ್ಕೊಂಡ್ರು ಇವತ್ತೇನು ನೀರು ಸಹ ಕುಡಿಯಲ್ಲ. ಅವರು ಕುಡಿದ್ಬಿಟ್ಟು ಇಲ್ಲಿ ಕೆಂಡ ಉಯಿಸ್ಕೊಂಡು ಹೋಗಿ ಅಲ್ಲಿ ಪಕೀರಿಗೆ ಅಂತ ಒಂದು 5 ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ಹಾಕಿ ಆಮೇಲಿಂದ ಏನು ಮನೆ ಜನ ಎಲ್ಲ ಊಟ ಮಾಡ್ತಿರ್ತಾರೆ. ಈ ಥರ ಪದ್ಧತಿ ನಮ್ಮ ಇತಿಹಾಸದಿಂದಲೂ ನಡ್ಕೊಂಬಂದಿದೆ. ಇಲ್ಲಿ ನಾವು ಯಾಕೆ ಅಂತಂದ್ರೆ ಇದು ಭಯಂಕರವಾದ ದೃಶ್ಯ. ನಾಗರಾಜ್ ಅಂತ ಹೆಗ್ಗೆರೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಹೆಗ್ಗೆರೆ ಗ್ರಾಮಸ್ಥರು. ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಈ ಬಾಬಯ್ಯನ ಒಂದು ಸೌಹಾರ್ದತವಾದ ಒಂದು ವ್ಯವಸ್ಥೆ ನಮ್ಮಲ್ಲಿ ಹೇಗೆ ಬಂದಿದೆ ಅಂದರೆ, ಹಿಂದೂ ಮುಸ್ಲಿಮು ಅಣ್ಣ ತಮ್ಮಂದಿರ ಥರ ಭಾವೈಕ್ಯತೆ ನಡ್ಕೊಂತ ಬಂದಿದೆ. ಈ ಪವಾಡ ಏನಿದೆ ಅಂದರೆ, ನಮ್ಮ ಬಾಬಯ್ಯನ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಏನೋ ನಮ್ಮದು ಕಷ್ಟಗಳನ್ನ ಹೇಳ್ಕೊಂಡಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ಅವರ ಕಷ್ಟಗಳನ್ನ ಸಾಲ್ವ್ ಆದಂಥದ್ರಲ್ಲಿ ಹಿಂದೆ ಒಂದು 200, 300, 500 ಜನ ಸೇರ್ತಿದ್ದಂಥದ್ದು ಇವತ್ತು 10,000 ಜನ ಸೇರೋ ಮಟ್ಟಕ್ಕೆ ಬಂದಿದೆ. ಇವತ್ತು 10,000 ಇಡೀ ರಾಜ್ಯದಲ್ಲಿ ಹೆಗ್ಗೆರೆ ಅಂದರೆ ಒಂದು ಪ್ರಸಿದ್ಧವಾಗಿದೆ. ಹಿಂದೂ ಮುಸ್ಲಿಮ್ ಅಂದರೆ ಎಲ್ಲ ಕಡೆಯೂ ಏನೋ ಒಂಥರ. ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅಂದರೆ ನೋಡಿ, ಎಲ್ಲ ಮುಸ್ಲಿಮ್ಸು ಹಿಂದೂ ಎಲ್ಲ ಸೇರಿ ಊಟದ ವ್ಯವಸ್ಥೆ ಮಾಡ್ತೀವಿ, ಕೊಂಡಕ್ಕೆ ಬೆಂಕಿ ಹಾಕೋದನ್ನು ಮಾಡ್ತೀವಿ, ಪೂಜಾರಕ್ಕೆ ಎಲ್ಲ ಮುಸ್ಲಿಮ್ಸೇ. ಇವತ್ತೆಲ್ಲ ಹಿಂದೂಗಳ ಮನೆಯಲ್ಲಿ ಊಟ ಮಾಡಿಸಿ ಹಿಂದೂ ಮುಸ್ಲಿಮ್ಸ್ನೆಲ್ಲ ಕರೆದು ಊಟನೂ ಹಾಕ್ತೀವಿ.
ಹಂಗೆ ನಮ್ಮ ಭಕ್ತಾದಿಗಳಿಂದ ಎಲ್ಲರೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ 11-12 ಗಂಟೆವರೆಗೂ. ಹಾಗೆ ಇದೊಂದು ಶಕ್ತಿ ದೇವರು ಅಂದರೆ ನಮಗೆ ನಮ್ಮ ಹೆಗ್ಗೆರೆಗೆ ಒಂದು ಶಕ್ತಿ ದೇವರು. ಎಲ್ಲ ದೇವರುಗಳ ಜೊತೆಗೆ ಬಾಬಯ್ಯ ಅಂದರೆ ಶಕ್ತಿ ದೇವರು. ಯಾವ ಥರ ನಡೆಯುತ್ತೆ ಅಂದರೆ ನಾವು ಈ ಥರ ನಡೆಯುತ್ತೆ ಅಂತ ವಿಜೃಂಭಣೆ ನಾಳೆ ಸುಮಾರು 3 ಗಂಟೆಗೆ 2:15 ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆವರೆಗೂ ಸುಮಾರು ಒಂದು 15,000 ಜನ ಸೇರ್ತೀವಿ. ಇನ್ನು ಬಾಬಯ್ಯನ ಮೇಲೆ ಸುಖ ಸುಮ್ಮನೆ ಆಣೆ ಪ್ರಮಾಣ ಮಾಡುವಂತಿಲ್ಲ. ಬಾಬಯ್ಯನಿಗೆ ಹರಕೆ ಹೊತ್ತುಕೊಂಡು ಕೆಲಸ ಆದ ಮೇಲೆ ಅಷ್ಟೇ ಶ್ರದ್ಧೆಯಿಂದ ಹರಕೆ ತಂದೊಪ್ಪಿಸಬೇಕು. ಬಾಬಯ್ಯನಿಗೆ ಪುರಿ ಸಕ್ಕರೆ ಅಂದರೆ ಅಚ್ಚುಮೆಚ್ಚು. ಅದೇ ಇಲ್ಲಿ ಪ್ರಸಾದವಾಗಿ ಬಂದಂತಹ ಭಕ್ತರಿಗೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಬಾಬಯ್ಯ ಸರ್ವ ಧರ್ಮದವರನ್ನ ನನ್ನ ಮಕ್ಕಳು ಅಂತ ಅಪ್ಪಿಕೊಳ್ಳುತ್ತಾನೆ. ಬಾಬಯ್ಯನನ್ನ ಮೊಹರಂ ಕಡೆ ದಿನ ಹೊತ್ತು ಮೆರವಣಿಗೆ ಮಾಡುವವರೇ ಹಿಂದೂ ಧರ್ಮದವರು. ವಿಜಯವರು ಅಂತೇಳಿ ಇದೇ ಮೊದಲನೇ ವರ್ಷ ಬಂದಿರೋದು. ಅವ್ರು ಬಲವಂತ ಮಾಡಿ ವರ್ಷ ಕರೆದು ಬಂದಿದ್ದೀನಿ. ನಾನು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹಳ್ಳಿಗಳ ಕಡೆ ಇದೆ, ಸಿಟಿಯಲ್ಲಿಲ್ಲ, ಗ್ರಾಮಾಂತರದಲ್ಲಿದೆ. ಈ ಐಕ್ಯತೆ ಇರಬೇಕು. ಇರೋದ್ರಿಂದ ದೇಶ ಚೆನ್ನಾಗಿರುತ್ತೆ, ಜನ ಚೆನ್ನಾಗಿರ್ತಾರೆ. ದೇಶನೂ ಚೆನ್ನಾಗಿರುತ್ತೆ, ಜನನೂ ಚೆನ್ನಾಗಿರುತ್ತೆ. ಈ ಐಕ್ಯತೆ ಇರಬೇಕು. ಎಲ್ಲ ಹಬ್ಬಗಳನ್ನ ಜೊತೆಗೆ ಮಾಡಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಇದೇ ರೀತಿ ಉತ್ತರ ಕರ್ನಾಟಕದಲ್ಲಿದೆ, ಸಿಟಿ ಏರಿಯಾದಲ್ಲಿಲ್ಲ. ಅದು ನೋಡಿದ್ರೆ ಮುಂದೆ ಬೇಸರ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಒಂದಾಗಿರಬೇಕು. ಎಲ್ಲ ಹೋಗೋದೇ ಸರ್, ಯಾರು ಏನು ತೆಗೆ ಮೇಲೆ ಹಾಕೊಂಡು ಹೋಗಲ್ಲ. ಪ್ರೀತಿ ವಿಶ್ವಾಸ ಮುಖ್ಯ ಅಷ್ಟೇ. ಓಕೆ, ನಮಸ್ತೆ. ನಮೋ ವೆಂಕಟೇಶಾಯ. ಹಬ್ಬನ ಬಹಳ ಪುರಾತನ ಕಾಲದಿಂದಲೂ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಾಂಧವ್ಯಕ್ಕೆ, ಹಿಂದೂ ಮುಸ್ಲಿಂ ಅಂತಕ್ಕಂಥ ಬಾಂಧವ್ಯಕ್ಕೆ ಬಹಳ ಬೆಸುಗೆ ಇದೆ. ಇಲ್ಲಿವರೆಗೂ ನಾವು ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನೆಲ್ಲ ನೀವು ಕೂಡ ಮೀಡಿಯಾದವರು ನೋಡ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ವಿಶ್ವಾಸವಾಗಿ, ಪ್ರೀತಿಯಿಂದ, ಆದರದಿಂದ ಮತ್ತು ಸಂತೋಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಮೊಹರಂ ಹಬ್ಬ ಅಂತಕ್ಕಂಥದ್ದು ದೇಶದ ವಿವಿಧ ಪ್ರದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಆದರೆ ಹೆಗ್ಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಒಂದು ಬಾಂಧವ್ಯ ವೃದ್ಧಿ ಮಾಡಿಕೊಂಡು ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ. ಇಲ್ಲಿ ಏನು ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ, ಆ ಮುಸ್ಲಿಂ ಸಂಪ್ರದಾಯದ ಪ್ರಕಾರನೇ ನಾವು ಹಿಂದೂಗಳು ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬಾಬಯ್ಯ ಮೇಯ್ನು. ಆ ಬಾಬಯ್ಯಂದು ದೊಡ್ಡ ಬಾಬಯ್ಯ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಇಲ್ಲಿಂದ ರಸ್ತೆಯವರೆಗೂ ಮೆರವಣಿಗೆ ಮೂಲಕ ಹೋಗ್ತೀವಿ. ಭಕ್ತಾದಿಗಳಿಗೆ ಏನಾದರೂ ಕಷ್ಟ ಏನಾದರೂ ಇತ್ತು ಅಂದರೆ ನೆಲದಲ್ಲಿ ಮಲಗಿಬಿಡ್ತಾರೆ ಸರ್. ನೆಲದಲ್ಲಿ ಮಲಗ್ತಾರೆ. ಯಾರಾದರೂ ಕಷ್ಟ ಅಂತ ಹೇಳಿ ಬಂದರೆ ನಮ್ಮ ಪಟೇಲ್ರು ಇದ್ದಾರೆ, ಅವ್ರಿಗೆ ವಿಚಾರ ಹೇಳ್ತಾರೆ, ಅವ್ರಿಗೆ ಒಳ್ಳೆಯದಾಗುತ್ತೆ. ಇದು ಅವತ್ತಿನಿಂದಲೂ ನಡ್ಕೊಂಡು ಬಂದಿದೆ. ಸಾಮಾನ್ಯವಾಗಿ ಇದು ಯಾವುದೇ ಅರಿಕೆ ಆಗಿರಲಿ ಇದನ್ನಾಗಿರಲಿ ಮಾಡೋದಿಲ್ಲ ಸರ್. ಅರಿಕೆ ಅಂತಂದರೆ ನಿಮ್ಮ ಇಷ್ಟ ಬಂದಿದ್ದು ₹1 ಕಡಲೆಪುರಿ ಬಿಟ್ಟರೆ ಇಲ್ಲಿ ನೈವೇದ್ಯಕ್ಕೆ ಇನ್ನೇನು ಇರೋದಿಲ್ಲ. ಈ ದಾಸೋಹ ಮಾಡ್ತಾಯಿದ್ದೀವಿ. ಆ ದಾಸೋಹಕ್ಕೆ ಅವರು ಏನು ಬೇಕಾದ್ರೂ ಕೊಡ್ಬೋದು. ಅಕ್ಕಿ ಕೊಡ್ಬೋದು, ಬೇಳೆ ಕೊಡ್ಬೋದು. ಕೊಂಡ ಅಂತ ಅಂದರೆ ಹೆಣ್ಮಕ್ಳು ಏನಾದರೂ ಕಾಯಿಲೆ ಇರ್ತಾರೆ, ಅರಿಕೆ ಇರುತ್ತೆ, ಅರಿಕೆ ಕಟ್ಕೊಂಡಿರ್ತಾರೆ. ಆವಾಗ ಸಾಮಾನ್ಯವಾಗಿ ಮದುವೆ ಆಗಿರೋದಿಲ್ಲ, ಮಕ್ಕಳಾಗಿರೋದಿಲ್ಲ. ಆ ಥರ ಹೆಣ್ಮಕ್ಳಿಗೆ ಏನಾಗ್ತದೆ ಅಂತ ಅಂದರೆ ಕೊಂಡದಲ್ಲಿ ಕೆಂಡ ಹಾಕಿಸ್ಕೊತೀವಿ ಅಂತೇಳಿ ಬರ್ತಾರೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಕೆಂಡ ಆಗಿರುತ್ತೆ, ಅದನ್ನು ತಲೆ ಮೇಲೆ. ಒಟ್ಟಾರೆ ಬಾಬಯ್ಯ ಸರ್ವ ಜನಾಂಗದ ದೇವರಾಗಿ ಕಷ್ಟ ಅಂತ ಬಂದಂತ ಭಕ್ತರಿಗೆ ಆಸರೆಯಾಗಿ ಅವರ ಬಾಳಿನಲ್ಲಿ ಆಶಾಕಿರಣವಾಗಿ ಆಶೀರ್ವದಿಸುತ್ತಿದ್ದಾರೆ. ಹರಕೆ ಇದೆ ನಮಗೆ, ಒಳ್ಳೇದಾಗಿರೋದಕ್ಕೆ ಮಾಡ್ತಾ ಇರೋದು. ಹೌದು, ವರ್ಷ ಈ ವರ್ಷದಿಂದ ಮಾಡ್ತಾ ಇರೋದು. ನಮ್ಮದು ಶಿರಾ, ಇವರು ಹೆಣ್ಮಗಳು ಆಗಿದೆ. ಸುಮಾರು 100 ವರ್ಷಗಳ ಇತಿಹಾಸ ಇದೆ ನಮ್ಮ ಹೆಗ್ಗೆರೆ ಗ್ರಾಮದ ಮೊಹರಂ ಹಬ್ಬಕ್ಕೆ. ಏನು ನಾವು ಬಾಬಯ್ಯ ಹಬ್ಬ ಅಂತ ಏನು ಕರಿತೀವಿ, ಅದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇದು ಹಿಂದೂ ಮುಸಲ್ಮಾನರ ಬಾಂಧವ್ಯದ ಒಂದು ಸಂಕೇತ. ಎಲ್ಲರೂ ಈ 10 ದಿನ ಏನಿದೆ, 1ನೇ ಕಣದಿಂದ 10ನೇ ಕಣ ಅಂತ ಕರಿತೀವಿ ನಾವು.
ಅಷ್ಟು ಕಣಗಳವರೆಗೂ ಜನ ನಮ್ಮ ಎಲ್ಲ ಪ್ರತಿಯೊಂದು ಹೆಣ್ಮಗುನು ಇಲ್ಲಿಂದ ಎಲ್ಲೆಲ್ಲಿ ಮದುವೆಯಾಗಿ ಹೋಗಿದ್ದಾರೆ ನಮ್ಮ ಊರಿನ ಹೆಣ್ಮಕ್ಳುಗಳು ಪ್ರತಿಯೊಬ್ಬರೂ ಈ ಹಬ್ಬಕ್ಕೆ ಬಂದು ಆಚರಣೆ ಮಾಡಿ ಈ ದೇವರ ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ. ಇಲ್ಲಿ ಸುಮಾರು ಹರಕೆಗಳು ಕಟ್ಕೊತಾರೆ. ಕೋತಿ ವೇಷ ಆಗಿರ್ಬೋದು, ಹುಲಿ ವೇಷ ಆಗಿರ್ಬೋದು, ಸುಮಾರು ನಾನಾ ಥರ ಕರಡಿ ವೇಷ ಅಂತ ಅಂತಾರೆ. ನೀವು ನೋಡ್ತಾ ಇರ್ಬೋದು ಆಚೆಗಡೆ ಪಾಳೆಗಾರ ವೇಷ ಆಗಿರ್ಬೋದು, ಸುಮಾರು ನಾನಾ ಥರದ ವೇಷಗಳನ್ನು ಹಾಕ್ಕೊಂಡು ವಿಜೃಂಭಣೆಯಿಂದ ಸತತ 10 ದಿನಗಳ ಕಾಲ ನಡೆಯುತ್ತೆ. ಇವತ್ತು 9ನೇ ಕಣ, ನಾಳೆ 10ನೇ ಕಣಕ್ಕೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಕೊನೆಗೊಳ್ಳುತ್ತದೆ. ನಮ್ಮ ಹೆಗ್ಗೆರೆ ಗ್ರಾಮದ ಮುಸ್ಲಿಮ್ಸು ಹಿಂದೂಗಳು ಬಾಂಧವರಿಗೆ ನಮಸ್ಕಾರಗಳು. ಇದು ಬಾಬಾಯನ ಹಬ್ಬ ಎಲ್ಲ ನಾವು ಸೇರಿ ಮಾಡೋದು. ಹಿಂದೂ ಮುಸ್ಲಿಂ ಭೇದ ಇಲ್ಲ, ಇಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ಅವ್ರ ಸೇವೆ ಮಾಡ್ತೀವಿ. ಅವ್ರು ಏನು ಅಧಿಕಾರ ಹರಕೆ ಕಟ್ಕೊಂಡಿರ್ತಾರೋ ಆ ಸ್ವಾಮಿ ನಮಗೆ ಅವ್ರಿಗೆ ಪರಿಹಾರ ಮಾಡ್ತಾರೆ. ಮಕ್ಕಳಿದ್ದವ್ರಿಗೆ ಮಕ್ಕಳು ಕೊಡ್ತಾರೆ. ಎಲ್ಲ ಅವ್ರ ಕಡೆ ಅವ್ರದ್ದು ಶಕ್ತಿ ಇದೆ ನಮ್ಮ ಬಾಬಾಯನ ಹಬ್ಬಕ್ಕೆ. ಇಲ್ಲಿ ಜಾತಿ ಭೇದ ಇಲ್ಲ. ನಮ್ಮ ಬಾಬಾಯ ಅವರು ಯಾರಾದರೂ ಆಚೆ ಕಡೆಯಿಂದ ಬಂದಿರೋರ್ಗೂ ಅವರು ಶಿಕ್ಷೆ ಕೊಡೋ ಶಕ್ತಿ ಐತೆ ಅವ್ರಿಗೆ. ಮೊನ್ನೆ ಯಾವುದೋ ಒಂದು ಜಮಾನದಲ್ಲಿ ಲಾಕ್ಡೌನ್ ಆಗಿತ್ತು. ಲಾಕ್ಡೌನಲ್ಲಿ ಪೊಲೀಸ್ನವ್ರಿಗೆ ಹೇಳ್ದೋ ನಾವು, ಸ್ವಾಮಿ ಕೊಂಡಕ್ಕೆ ನೀವು ಕಾಲಲ್ಲಿ ಒದಿಬೇಡಿ ಅಂತ. ಅವರು ಶಿಕ್ಷೆ ಅವರು ಅನುಭವಿಸ್ಕೊಳ್ತಾರೆ ಸ್ವಾಮಿ. ಭಾಳ ಕಷ್ಟ ಕೊಟ್ಟರು ಅವತ್ತು. ಆ ಶಿಕ್ಷೆ ಅವ್ರು ಕೊಟ್ಟವ್ರು ಅವ್ರಿಗೆ. ಅದಕ್ಕೆ ಆ ಬಾಬಾಯಿನ ಸತ್ಯ ಐತೆ. ಎಲ್ಲಿಂದಾದರೂ ದಾವಣಗೆರೆ, ಬೆಂಗಳೂರು ಎಲ್ಲಿಂದಾದರೂ ಬಂದು ಅವರು ಸೇವೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ. ಯಾರು ಇಲ್ಲಿ ಜಗಳ ಪಗಳ ಮಾಡೋ ಕರ್ತವ್ಯ ಇಲ್ಲ. ಅವ್ರು ಸುಧಾರಿಸ್ಕೊಂಡು ನಮ್ಮ ಬಾಬಾಯ ಹೋಗ್ತವ್ರೆ. ನಮ್ಮ ಗ್ರಾಮ ಇರಲಿ, ನಮ್ಮ ಎಲ್ಲ ಜನ ದೊಡ್ಡವ್ರಿಗಿರಲಿ, ಹಿರಿಕರು ಏನೇನು ಮಾಡ್ಕೊಂಡು ಬಂದವರು ಹಿಂದಿನ ಕಾಲದಿಂದ ಅದೇ ಥರ ಈಗಲೂ ಜನಗಳು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವೆಲ್ಲೂ ಕೂಡ ಭಾರತದಲ್ಲಿ ಕಂಡಿರಲ್ಲ ಈ ದೃಶ್ಯವನ್ನ ಅಂತ ನಾನು ಭಾವಿಸ್ತೀನಿ. ಯಾಕಪ್ಪ ಅಂದರೆ ಇಡೀ ಭಾರತದ ಮೂಲೆಯಲ್ಲಿ ಇಲ್ಲದಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ನಾವು ತುಮಕೂರು ಜಿಲ್ಲೆಯ ಗ್ರಾಮಾಂತರ ತಾಲೂಕಿನ ಹೆಗ್ಗೆರೆಯಲ್ಲಿ ನೋಡ್ಬೋದು. ಏಕೆಂದರೆ ಇಲ್ಲಿ ಬಾಬಯ್ಯನ ಶಕ್ತಿ ಪವಾಡ ಅಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೀವು ಗಮನಿಸ್ತಾ ಇರ್ಬೋದು, ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಬಾಬಯ್ಯನ ದೇವಸ್ಥಾನ ಅಷ್ಟರ ಮಟ್ಟಿಗೆ ಏನು ದೊಡ್ಡದಾಗಿಲ್ಲ, ಆದರೆ ಇದರ ಪವಾಡ ಶಕ್ತಿ ಬಹಳ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಬರ್ತಾ ಇರುವಂಥ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಜನಗಳೇ ಇದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ನೀವು ಮುಸ್ಲಿಂ ಮತ್ತು ಹಿಂದೂ ಭಾವೈಕ್ಯತೆ ಎಷ್ಟು ಮಟ್ಟಿಗಿದೆ ಅಂದರೆ ಈ ಮುಸ್ಲಿಂ ಅವರು ಕೂಡ ಏನು ಬಾಬಯ್ಯನವ್ರಿಗೆ ಎಷ್ಟು ಮಟ್ಟಿಗೆ ನಡ್ಕೊಳ್ತಾರೋ ಹಿಂದೂಗಳು ಕೂಡ ಅಷ್ಟರ ಮಟ್ಟಿಗೆ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ನಡ್ಕೊಳ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಮುಸ್ಲಿಂ ಬಾಂಧವರು ಕೂಡ ಏನು ಒಬ್ಬಟ್ಟು ಮಾಡ್ಕೊಂಬರ್ಬೋದು, ಪಾಯಸ ಮಾಡ್ಕೊಂಬರ್ಬೋದು. ಹಿಂದೂಗಳ ಆರಾಧನೆ ಯಾವ ರೀತಿಯಾಗಿರುತ್ತೆ, ಆಚರಣೆ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗೂ ಕೂಡ ಮುಸ್ಲಿಂ ಬಾಂಧವರು ಈ ಒಂದು ಒಬ್ಬಟ್ಟು ಮಾಡುವಂತಿರುವುದು, ಎಡೆ ಮಾಡುವಂಥದ್ದು ಒಂದು ಪದ್ಧತಿಯನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಅದೇ ರೀತಿ ಹಿಂದೂಗಳು ಕೂಡ ಪಾನಕ, ಪುರಿ ಈ ರೀತಿಯಾಗಿ ಬಾಬಯ್ಯನವರಿಗೆ ಒಂದು ಪ್ರಸಾದವನ್ನು ತಂದಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಇದು ಒಂದು ಹಳ್ಳಿ ಭಾಗಗಳಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಕೊಂಡಾಯುವಂಥದ್ದು ಅನ್ನುವಂಥದ್ದು ಇಲ್ಲಿ ಬಾಬಯ್ಯನವ್ರಿಗೂ ಕೂಡ ಈ ಕೊಂಡಾಯುವಂಥ ಒಂದು ಪದ್ಧತಿ ಇದೆ. ಇಲ್ಲಿ ಅನೇಕ ದೊಡ್ಡ ದೊಡ್ಡ ಹರಕೆಗಳನ್ನು ಕಟ್ಕೊಂಡಂಥವ್ರು ಈ ಒಂದು ಕೊಂಡಾಯುವ ಮುಖಾಂತರ ಹರಕೆಯನ್ನು ತೀರಿಸ್ತಾರೆ. ಹಾಗೆ ಅನೇಕ ಕೋತಿ ವೇಷ ಆಗಿರ್ಬೋದು, ಹುಲಿ ವೇಷ ಆಗಿರ್ಬೋದು, ಕರಡಿ ವೇಷ ಆಗಿರ್ಬೋದು, ಈ ರೀತಿಯಾಗಿ ವೇಷಗಳನ್ನು ಹಾಕಿಕೊಂಡು ಇಲ್ಲಿ ಒಂದು ಹರಕೆಯನ್ನು ತೀರಿಸುವಂಥ ಪದ್ಧತಿಯು ಕೂಡ ಈ ಬಾಬಯ್ಯನ ದೇವಸ್ಥಾನದಲ್ಲಿದೆ. ಬಾಬಯ್ಯ ಅತಿ ದೊಡ್ಡ ಪವಾಡ ಪುರುಷ ಅಂತ ಪ್ರಸಿದ್ಧಿ ಆಗಿರುವಂಥವ್ರು. ಸುಮಾರು ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಹರಕೆ ಕಟ್ಕೊಳ್ತಾರೆ. ಇವತ್ತು ನಾಳೆ ನಡೆಯುವಂಥ ಜಾತ್ರೆಗೆ ಪಾಲ್ಗೊಳ್ಳುವಂಥದ್ದು ಏನೆಲ್ಲ ಒಂದು ಪದ್ಧತಿ ಇದೆ ಅಂದರೆ ನಿಜಕ್ಕೂ ಕೂಡ ಕಣ್ತುಂಬಿಕೊಳ್ಬೇಕು ಈ ಪದ್ಧತಿಗಳನ್ನು. ಯಾಕೆಂದರೆ ಹಿಂದೂ ಮುಸ್ಲಿಂ ಅವರ ಭಾವೈಕ್ಯತೆ ಅಷ್ಟರ ಮಟ್ಟಿಗೆ ಇಲ್ಲಿ ಶಕ್ತಿಶಾಲಿಯಾಗಿದೆ. ಎರಡೂ ಸಮುದಾಯಗಳು ಕೂಡ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾರೆ. ಹಿಂದೂಗಳು ಈ ಬಾಬಯ್ಯನ ಒಂದು ಮೂರ್ತಿಯನ್ನು ಹೊತ್ತುಕೊಂಡು ಮೆರವಣಿಗೆ ಮಾಡುವ ಮುಖಾಂತರ ಒಂದು ಭಾವೈಕ್ಯತೆಗೆ ಸಂಕೇತ ಆಗಿದೆ ಅಂತ ಹೇಳ್ತೀನಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.